ಇನ್ನು ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗುತ್ತೆ. 250 ಕೋಟಿಗೂ ಅಧಿಕ ಮೊತ್ತದ ಆಸ್ತಿ ಇಡಿ ರೇಡ್ ಮಾಡಿದಂತ ಸಂದರ್ಭದಲ್ಲಿ ಇವ್ರ ಬಳಿ ಪತ್ತೆಯಾಗಿರೋದು. ಇವ್ರ ಸಂಬಂಧಪಟ್ಟಂತಹ ಕೆಲವು ಜನರ ಮೇಲೆ ಇಡಿ ರೇಡ್ ಮಾಡಿದಂತ ಸಂದರ್ಭದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 2000 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಯನ್ನ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಮಾಡಿದೆ. ಈಗಾಗಲೇ ಕಳೆದ 2 ತಿಂಗಳಿನಿಂದ ವೀರೇಂದ್ರ ಪಪ್ಪಿ ಜೈಲಲ್ಲಿದ್ದಾರೆ. ಅವ್ರ ಪತಿ ಬಿಡುಗಡೆಗೋಸ್ಕರ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು, ಅದು ವಜಾಗೊಂಡಿದೆ. 200 ಕೋಟಿಗೂ ಮೀರಿದ ಆಸ್ತಿಯನ್ನ ಇಡಿ ವಶಕ್ಕೆ ಪಡ್ಕೊಂಡಿದೆ. ನಿನ್ನೆ 35th CCH ಕೋರ್ಟ್ ನ್ಯಾಯಾಧೀಶರ ಮುಂದೆ ಅವರನ್ನ ಹಾಜರು ಕೂಡ ಪಡಿಸಲಾಗಿತ್ತು. ಇದೀಗ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. ಕಳೆದ ಆಗಸ್ಟ್ 22ನೇ ತಾರೀಕು ವೀರೇಂದ್ರ ಪಪ್ಪಿ ಮತ್ತು ಅವರ ಕುಟುಂಬಸ್ಥರು ಕೆಲವರು ಅವರ ಜೊತೆಯಲ್ಲಿ ವ್ಯವಹಾರ ಮಾಡಿದಂಥವರು ಅವರೆಲ್ಲರ ಮನೆಗಳ ಮೇಲೆ ಕೂಡ ಇಡಿ ರೇಡ್ ಮಾಡಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಆಸ್ತಿಯನ್ನ ವಶಕ್ಕೆ ಪಡ್ಕೊಂಡಿತ್ತು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಚಿತ್ರಾ, ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಸುಚಿತ್ರಾ. ಇದೀಗ ವೀರೇಂದ್ರ ಪಪ್ಪಿ ಅವರು ಒಂದು ಕಡೆ ಇನ್ನು ಜೈಲಲ್ಲೇ ಇದ್ದಾರೆ, ಮತ್ತೊಂದು ಕಡೆ ಅವ್ರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ, ಏನ್ ಡೀಟೇಲ್ಸ್ ಕೊಡ್ತೀರಿ? ಪ್ರಜ್ವಲ, ಏನು ಅಕ್ರಮ ಬೆಟ್ಟಿಂಗ್ ಹಾಗೆ ಅಕ್ರಮ ಹಣ ಗಳಿಕೆ ಆರೋಪದ ಅಡಿಯಲ್ಲಿ ಚಿತ್ರದುರ್ಗ ಶಾಸಕ ವೀರೇಂದ್ರ ಪಪ್ಪಿಯನ್ನ ಇಡಿ ಅಧಿಕಾರಿಗಳು ಬಂಧನ ಮಾಡಿದ್ರು. ನಿನ್ನೆ ಏನು 2000 ಪುಟಗಳ ಒಂದು ಚಾರ್ಜ್ ಶೀಟ್ ಅನ್ನ ಇಡಿ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನ ಮಾಡಿರುವಂತದ್ದು. ನಿನ್ನೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರು ಹಾಜರಿಲ್ಲದ ಕಾರಣ ರಜೆ ಹಿನ್ನೆಲೆಯಲ್ಲಿ ಏನು ಈ ಒಂದು ಚಾರ್ಜ್ ಶೀಟ್ ಅನ್ನ 35ನೇ CCH ಕೋರ್ಟ್ ನಲ್ಲಿ ಇಡಿ ಅಧಿಕಾರಿಗಳು ಸಲ್ಲಿಕೆಯನ್ನ ಮಾಡಿದ್ರು. ಇನ್ನು ವೀರೇಂದ್ರ ಪಪ್ಪಿ ಏನು ಬೆಟ್ಟಿಂಗ್ ಮೂಲಕ ಅಕ್ರಮ ಹಣ ಗಳಿಕೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಆಗಸ್ಟ್ 22ನೇ ತಾರೀಕು ಅವರ ಮನೆ ಮೇಲೆ ಹಾಗೆ ರಾಜ್ಯ ಹಾಗೆ ಹೊರ ರಾಜ್ಯ ಸೇರಿದಂತೆ ಒಟ್ಟು 35 ಕಡೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ಜೊತೆಗೆ ಏನು ಈ ಒಂದು ದಾಳಿಯ ವೇಳೆ ಏನು ಅಕ್ರಮವಾಗಿ ಹಣ ಗಳಿಕೆ ಮಾಡಿದಂತಹ 12 ಕೋಟಿಗೂ ಅಧಿಕ ನಗದು ಹಾಗೆ 6 ಕೋಟಿ ಮೌಲ್ಯದ ಚಿನ್ನಾಭರಣ, 10 ಕೆಜಿ ಬೆಳ್ಳಿ, ಹೀಗೆ ಒಟ್ಟು 4 ಐಷಾರಾಮಿ ಕಾರುಗಳನ್ನ ಕೂಡ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ರು. ಒಟ್ಟಾರೆಯಲ್ಲಿ ಏನು ವೀರೇಂದ್ರ ಪಪ್ಪಿಯ ಒಟ್ಟು 200 ಕೋಟಿಗೂ ಅಧಿಕ ಒಂದು ಆಸ್ತಿಯನ್ನ ಈಗಾಗಲೇ ಇಡಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ರು. ಈ ಒಂದು ನಿನ್ನೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದಂತಹ ವೇಳೆಯಲ್ಲಿ ಚಾರ್ಜ್ ಶೀಟ್ ನಲ್ಲಿ ವೀರೇಂದ್ರ ಪಪ್ಪಿ ಅವರು ಅಕ್ರಮವಾಗಿ ಆಸ್ತಿಯನ್ನ ಗಳಿಕೆ ಮಾಡಿದ್ದಾರೆ. ರಾಜ್ಯ ಅಲ್ಲದೆ ಹಾಗೆ ಭಾರತ ದೇಶ ಅಲ್ಲದೆ ಗೋವಾ, ಸಿಕ್ಕಿಂನಲ್ಲೂ ಕೂಡ ಇವರು ಒಂದು ಆಸ್ತಿಯನ್ನ ಗಳಿಕೆಯನ್ನ ಮಾಡಿದ್ದಾರೆ. ಇದಕ್ಕೆ ಅವರ ಸಹೋದರರಾಗಿರ್ಬೋದು, ಜೊತೆಗೆ ಅವರ ಸ್ನೇಹಿತರು ಕೂಡ ಏನು ಬೆಂಬಲವಾಗಿ ನಿಂತಿದ್ದಾರೆ ಅಂತ ಹೇಳಿ ಈ ಒಂದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವನ್ನ ಇಡಿ ಅಧಿಕಾರಿಗಳು ಮಾಡಿರುವಂತದ್ದು. ಸದ್ಯ ವೀರೇಂದ್ರ ಪಪ್ಪಿ ಅವರ ಈ ಒಂದು ಬಂಧನಕ್ಕೆ ಅವರ ಪತ್ನಿಯು ಕೂಡ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಸದ್ಯ ಆ ಒಂದು ರಿಟ್ ಅರ್ಜಿಯು ಕೂಡ ಏನು ವಜಾಗೊಂಡಿರುವಂತದ್ದು. ಮುಂದೆ ವೀರೇಂದ್ರ ಪಪ್ಪಿ ಯಾವೆಲ್ಲ ಸಂಕಷ್ಟಗಳನ್ನ ಎದುರಿಸ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಪ್ರಜ್ವಲ. ರೈಟ್ ಸುಚಿತ್ರಾ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.